ಅಸಿಡಿಟಿ ಸಮಸ್ಯೆಯನ್ನು ಹೋಗಲಾಡಿಸಿಕೊಳ್ಳಲು ಆರೋಗ್ಯಕರವಾದ ಜೀವನ ಶೈಲಿಯನ್ನು ಹೊಂದಬೇಕು. ಅಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ ಮಾಡಬೇಕು. ಕುಳಿತುಕೊಂಡು ತಿನ್ನುವುದು, ಆಹಾರವನ್ನು ಚೆನ್ನಾಗಿ ಜಗಿಯುವುದು, ಊಟ ಆದ ನಂತರದಲ್ಲಿ ಒಂದೇ ಕಡೆ ಅರ್ಧ ಗಂಟೆ ನೇರವಾಗಿ ಕುಳಿತುಕೊಳ್ಳುವುದು, ಸಣ್ಣ ಪ್ರಮಾಣದಲ್ಲಿ ಆಗಾಗ ಆಹಾರ ಸೇವಿಸುವುದು, ನಿಯಮಿತವಾಗಿ ವ್ಯಾಯಾಮ ಮಾಡುವುದು. ಹೀಗೆ ಮಾಡುವುದರಿಂದ ಗ್ಯಾಸ್ಟ್ರಿಕ್ ಆಗದಂತೆ ನೋಡಿಕೊಳ್ಳಬಹುದು. ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಇಲ್ಲದಂತೆ ಮಾಡಿಕೊಳ್ಳಲು ಕೆಲವೊಂದು ಆಹಾರ ಮತ್ತು ಮನೆಮದ್ದುಗಳನ್ನು ಸೇವಿಸಿ ಪರಿಹಾರ ಕೂಡ ಕಂಡುಕೊಳ್ಬೋದು. ಅಸಿಡಿಟಿ ಆದರೆ ಆಗುವ ಲಕ್ಷಣಗಳನ್ನು ನೋಡುವುದಾದರೆ ಖಾಲಿ ಹೊಟ್ಟೆಯಲ್ಲಿದ್ದಾಗ ಹೊಟ್ಟೆಯ ಅಸ್ವಸ್ಥತೆ, ವಾಕರಿಕೆ ಅಥವಾ ವಾಂತಿಯ ಸಮಸ್ಯೆ, ಹೊಟ್ಟೆ ಉಬ್ಬರ, ಮಲಬದ್ಧತೆ ಅಥವಾ ಅತಿಸಾರ, ಹೊಟ್ಟೆ ಹಸಿವು ಇಲ್ಲದಂತಾಗುವುದು. ಹೀಗೆ ಕೆಲವು ಲಕ್ಷಣಗಳನ್ನು ನೀವು ಕಾಣಬಹುದಾಗಿದೆ. ಹಾಗಾದರೆ ಅಸಿಡಿಟಿ ಸಮಸ್ಯೆಗೆ ರಾಮಬಾಣ ಎಂದಿರುವ ಮನೆ ಬಳಕೆಯ ಆಹಾರ ಪದಾರ್ಥಗಳನ್ನು ಯಾವುವು ಎಂದು ನೋಡುವುದಾದರೆ, ಓಂ ಕಾಳುಗಳನ್ನು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತವೆ ಮತ್ತು ಅಜೀರ್ಣತೆ ಸಮಸ್ಯೆಯನ್ನು ಹೋಗಲಾಡಿಸುವ ಗುಣಲಕ್ಷಣಗಳನ್ನು ಅಪಾರವಾಗಿ ಕಂಡುಬರುತ್ತವೆ. ಇವುಗಳಲ್ಲಿ ಥೈಮೋಲ್ ಎನ್ನುವ ಜೈವಿಕ ರಾಸಾಯನಿಕ ಕಂಡು ಬಂದಿದ್ದು ನಾವು ಸೇವಿಸುವ ಆಹಾರವನ್ನು ಚೆನ್ನಾಗಿ ಜೀರ್ಣ ಮಾಡಲು ಸಹಾಯ ಮಾಡುತ್ತವೆ. ಓಂ ಕಾಳುಗಳನ್ನು ಚಿಟಿಕೆ ಉಪ್ಪಿನ ಜೊತೆ ಸೇವಿಸುವುದರಿಂದ ಅಜೀರ್ಣತೆ ದೂರವಾಗುತ್ತದೆ. ಬೇಕಾದರೆ 1 ಟೀ ಚಮಚ ಓಂ ಕಾಳುಗಳನ್ನು ಇಡೀ ರಾತ್ರಿ ನೀರಿನಲ್ಲಿ ನೆನೆ ಹಾಕಿ ಆ ನೀರನ್ನು ನೀವು ಕುಡಿಬಹುದು. ಶುಂಠಿ ಮತ್ತು ಉಪ್ಪು ಅಸಿಡಿಟಿಗೆ ಉತ್ತಮ ಮನೆಮದ್ದು ಎಂದು ಆಯುರ್ವೇದ ತಜ್ಞರು ಸಲಹೆ ನೀಡಿದ್ದಾರೆ. ಊಟ ಮಾಡುವ 10 ನಿಮಿಷಗಳ ಮೊದಲು ಚಿಟಿಕೆ ಉಪ್ಪು ಮತ್ತು ಹಸು ಶುಂಠಿಯನ್ನು ಚೆನ್ನಾಗಿ ಅಗಿದು ಅದರ ರಸವನ್ನು ನುಂಗಬೇಕು. ಇದು ಅಸಿಡಿಟಿಯ ಸಮಸ್ಯೆ ನಿವಾರಣೆ ಆಗುವುದು ಜೊತೆಗೆ ಎದೆ ಉರಿ, ಉಳಿತೆಗೂ ಕೂಡ ನಿಲ್ಲುತ್ತದೆ. ಊಟದ ನಂತರ ಸೋಂಪು ಕಾಳುಗಳನ್ನು 1 ಚಮಚ ಜಗಿದು ತಿನ್ನುವುದು ಜೀರ್ಣಶಕ್ತಿಯನ್ನು ವೃದ್ಧಿಸುತ್ತದೆ. ಬಾಯಿಯ ದುರ್ವಾಸನೆ ಕೂಡ ಹೋಗಲಾಡಿಸಲು ಸೋಂಪು ಕಾಳುಗಳು ಜಗಿಯುತ್ತಾರೆ. ಸಣ್ಣ ಮಕ್ಕಳಿಗೂ ಕೂಡ ಸೋಂಪು ಕಾಳುಗಳನ್ನು ಕೊಡಬಹುದು. ಇದು ಅತ್ಯಂತ ಸುರಕ್ಷಿತ ಎಂದು ತಜ್ಞರು ಹೇಳಿದ್ದಾರೆ. ಊಟದ ನಂತರ ಸೋಂಪು ಕಾಳುಗಳನ್ನು ನೀವು ಸೇವಿಸಬಹುದು ಅಥವಾ ಇಡೀ ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೋಂಪು ಕಾಳುಗಳನ್ನು ಕುಡಿಯಬಹುದು. ನೀವು ತಯಾರಿಸುವ ಚಹಾದಲ್ಲೂ ಕೂಡ ಸೋಂಪು ಕಾಳುಗಳನ್ನು ಸೇರಿಸಿ ಸೇವಿಸಬಹುದು. ಅಸಿಡಿಟಿ ಸಮಸ್ಯೆ ಇರುವವರು ಹಾಲು ಕೂಡ ಕುಡಿಯಬಹುದು. ಕೋಲ್ಡ್ ಹಾಲು ಅಸಿಡಿಟಿ ಹೋಗಲಾಡಿಸುತ್ತದೆ ಎಂಬ ಮಾತು ಕೂಡ ಇದೆ. ಹಾಲು ನೈಸರ್ಗಿಕವಾಗಿ ಆಂಟಾಸಿಡ್ ಆಗಿದ್ದು ಅತ್ಯಂತ ಪರಿಣಾಮಕಾರಿಯಾಗಿ ಅಸಿಡಿಟಿ ಪರಿಹಾರ ಮಾಡುತ್ತವೆ. ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಾಗಿರುವ ಹಾಲು ಅಸಿಡಿಟಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದೆ. ಅದೇ ರೀತಿ ಮೊಸರು ಕೂಡ ನೈಸರ್ಗಿಕವಾಗಿ ಪ್ರೊಬಯೋಟಿಕ್ ಆಗಿರುವ ಈ ಡೈರಿ ಪದಾರ್ಥಗಳು ನಮ್ಮ ಕರುಳಿನ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡುತ್ತವೆ ಮತ್ತು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತವೆ. ಕೊತ್ತಂಬರಿ ಸೊಪ್ಪು ಅಥವಾ ಬೀಜಗಳು ಅಸಿಡಿಟಿ ಪರಿಹಾರಕ್ಕೆ ಬಳಸಿಕೊಳ್ಳಬಹುದು. ಅಸಿಡಿಟಿ ಹೆಚ್ಚಾದ ಸಂದರ್ಭದಲ್ಲಿ 10 ml ಹಸಿ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ನೈಸರ್ಗಿಕವಾಗಿ ಟಾನಿಕ್ ಆಗಿ ಅಸಿಡಿಟಿಯನ್ನು ಹೋಗಲಾಡಿಸುತ್ತದೆ. ಬೇಕೆಂದರೆ ನೀವು ಮಜ್ಜಿಗೆ ನೀರಿನ ಜೊತೆ ಕೂಡ ಇದನ್ನು ಸೇರಿಸಿ ಸೇವಿಸಬಹುದು. ಇನ್ನು ಕೊತ್ತಂಬರಿ ಬೀಜಗಳನ್ನು ಒಣಗಿಸಿ ಪುಡಿ ಮಾಡಿ ಅಡುಗೆಯಲ್ಲೂ ಬಳಸಬಹುದು. ಚಹಾ ತಯಾರು ಮಾಡಿ ಸೇವಿಸಬಹುದು. ಇದು ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್, ವಾಕರಿಕೆ, ವಾಂತಿ ಇನ್ನಿತರ ಸಮಸ್ಯೆಗಳಿಗೆ ಸುಲಭವಾಗಿ ಹೋಗಲಾಡಿಸುತ್ತದೆ. ನೀವು ಯಾವುದೇ ಬಗೆಯ ಹಣ್ಣುಗಳನ್ನು ಕೂಡ ತಿಂದರೆ ಅಸಿಡಿಟಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಇವುಗಳಲ್ಲಿ ನಾರಿನಾಂಶ ಇದ್ದು ನಮ್ಮ ಜೀರ್ಣಶಕ್ತಿಯನ್ನು ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತವೆ. ಪ್ರತಿದಿನ 2 ಹಣ್ಣುಗಳನ್ನು ಸೇವಿಸುವುದರಿಂದ ಅಸಿಡಿಟಿ ಆಗುವುದನ್ನು ತಡೆಯಬಹುದಾಗಿದೆ. ಸ್ನ್ಯಾಕ್ಸ್ ತರಹ ಸೇವಿಸಿ ಆರೋಗ್ಯವನ್ನು, ಜೀರ್ಣಶಕ್ತಿಯನ್ನು ಹೊಂದಬಹುದು. ಕಾಫಿ, ಟೀ ಕುಡಿಯುವ ಬದಲು ಆರಾಮವಾಗಿ ಹಣ್ಣುಗಳನ್ನು ತಿಂದು ಆರೋಗ್ಯವನ್ನು ವೃದ್ಧಿಸಿಕೊಳ್ಳಬಹುದು.